ರಾಜ್ಯದಲ್ಲಿ ಸುಮಾರು 1300ಕ್ಕೂ ಹೆಚ್ಚು ಹುದ್ದೆಗಳಿಗೆ ಸಂಬಂಧಪಟ್ಟ ಹಾಗೆ ಇವತ್ತಿಂದ ಒಂದು ಆನ್ಲೈನ್ ಅಪ್ಲಿಕೇಶನ್ ಹಾಕಲಿಕ್ಕೆ ನಿಮಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಸೊ ಇಲಾಖೆ ವೆಬ್ಸೈಟ್ ಮುಖಾಂತರವಾಗಿ ಇಲ್ಲಿ ಭಾಳ ಕ್ಲಿಯರ್ ಕಟ್ ಆದಂಥ ಒಂದು ಮಾಹಿತಿ ಇದೆ. ಎಲ್ಲವನ್ನ ನೀಟಾಗಿ ನಿಮಗೆ ಸಂಕ್ಷಿಪ್ತವಾಗಿ ಅರ್ಥ ಆಗ್ತಕ್ಕಂಥ ರೀತಿಯಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ಈ ಒಂದು ಕಟಿಂಗ್ ಅಂದರೆ ಪೇಪರ್ ಕಟಿಂಗನ್ನು ಇಟ್ಕೊಂಡು ಅಂದರೆ ಎಂಪ್ಲಾಯ್ಮೆಂಟ್ ಪೇಪರಲ್ಲಿ ಬಂದಿರತಕ್ಕಂಥ ಒಂದು ಅಪ್ಡೇಟ್ ಇದು. ತುಂಬ ಚೆನ್ನಾಗಿದೆ ಇದು ನಿಮಗೆ ಎಕ್ಸ್ಪ್ಲೇನ್ ಮಾಡಲಿಕ್ಕೆ. ಹಾಗಾಗಿ ಇದರ ಸಹಾಯದಿಂದ ನಿಮಗೆ ಒಂದಷ್ಟು ವಿಷಯಗಳನ್ನು ಹೇಳೋಣ ಅಂತ ಅಂದ್ಕೊಂಡು ಈ ವಿಡಿಯೋ ಮುಖಾಂತರವಾಗಿ ನಿಮಗೆ ಇನ್ಫಾರ್ಮೇಷನ್ ಕನ್ವೆ ಮಾಡ್ತಾ ಇದ್ದೀನಿ. ನೋಡಿ, ವೆರಿ ಫಸ್ಟ್ ಹೆಡ್ಡಿಂಗಲ್ಲಿ ನಾನು ಗ್ರೀನಲ್ಲಿ ಅಂಡರ್ಲೈನ್ ಮಾಡಿದ್ದೀನಿ. ರಾಜ್ಯದಲ್ಲಿ 1384 ಹುದ್ದೆಗಳಿಗೆ ಇಂದಿನಿಂದ ಅರ್ಜಿ ಸಲ್ಲಿಕೆ ಅಂತ ಇದೆ. ವೆರಿ ಫಸ್ಟ್ ಪ್ಯಾರಾಗ್ರಾಫಿಂದ ಸ್ಟಾರ್ಟ್ ಮಾಡೋಣ. ಈಗ ನೋಡಿ, ನಾನು ರೆಡ್ಡಲ್ಲಿ ಮೊದಲು ಮಾರ್ಕ್ ಮಾಡ್ತೀನಿ ಅದನ್ನು. ಈಗ ಕರ್ನಾಟಕ ಲೋಕಸೇವಾ ಆಯೋಗ ಅಧಿಸೂಚಿಸಲಾದಂಥ 384 ಹುದ್ದೆಗಳು ಹಾಗೂ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ನೋಡಿ KPSCಯಿಂದ 384 ಹುದ್ದೆಗಳು, KEAಯಿಂದ 1000 ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳಿಗೆ ಮಾರ್ಚ್ 4ರಿಂದ ಅಂದರೆ ಇವತ್ತಿಂದ ಆನ್ಲೈನ್ ಅರ್ಜಿ ಸಲ್ಲಿಕೆ ಪ್ರಕ್ರಿಯೆ ಆರಂಭವಾಗಲಿದೆ. ಈಗ ಆಲ್ರೆಡಿ ಆಗಿದೆ. ಈಗ 11 ಗಂಟೆಯಿಂದಲೇ ಸ್ಟಾರ್ಟ್ ಮಾಡಿದರೆ ಈಗ ಈ ವರ್ಷದ ಮೊದಲ ಬೃಹತ್ ನೇಮಕಾತಿ ಪ್ರಕ್ರಿಯೆ ಇದಾಗಿದ್ದು ರಾಜ್ಯದ ಉದ್ಯೋಗ ಆಕಾಂಕ್ಷಿಗಳಿಗೂ ತಡಮಾಡದೆ ಅಧಿಸೂಚನೆ ನೀಡಿರತಕ್ಕಂಥ ಮಾಹಿತಿಯನ್ನು ಸಂಪೂರ್ಣವಾಗಿ ಓದಿಕೊಂಡು ನೀವು ಅರ್ಜಿಯನ್ನು ಹಾಕಬೇಕು ಅಂತ ಹೇಳಿದ್ದಾರೆ. ಈ ಎರಡೂ ಹುದ್ದೆಗಳಿಗೆ ಮಾರ್ಚ್ 4ರಿಂದ ಒಂದು KPSC ಕಾಲ್ಫರ್ ಮಾಡಿರ್ತಕ್ಕಂಥ 384 ಹುದ್ದೆಗಳು, ಹಾಗೆಯೇ KEA ಕಾಲ್ಫರ್ ಮಾಡಿರ್ತಕ್ಕಂಥ 1000 ಗ್ರಾಮ ಆಡಳಿತ ಹುದ್ದೆಗಳಿಗೆ ನೀವೇನು ಮಾಡಬೇಕು, ಇವತ್ತಿಂದಾನೇ ನೀವು ಅಪ್ಲಿಕೇಶನ್ ಆಗಲಿಕ್ಕೆ ಅವಕಾಶ ಇದೆ. ಮಾರ್ಚ್ 4ರಿಂದ ಏಪ್ರಿಲ್ 3 ಅಂದರೆ ಹೆಚ್ಚು ಕಡಿಮೆ ಒಂದು ತಿಂಗಳು ಟೈಮನ್ನು ಕೊಟ್ಟಿದ್ದಾರೆ ಅಪ್ಲಿಕೇಶನ್ ಹಾಕಲಿಕ್ಕೆ. ದಯಮಾಡಿ ಯಾರೂ ತಡ ಮಾಡೋದು ಬೇಗ ನೋಟಿಫಿಕೇಷನ್ ರೆಫರ್ ಮಾಡ್ಕೊಂಡು ಹಾಕಿ. ಈಗಾಗಲೇ ಕಾಲ್ಫರ್ ಆಗಿರ್ತಕ್ಕಂಥ ಹುದ್ದೆಗಳಿಗೆ ಸಂಬಂಧಪಟ್ಟ ಹಾಗೆ ಹಲವಾರು ವೀಡಿಯೋಗಳನ್ನು ನಾನೇ ಅಪ್ಲೋಡ್ ಮಾಡಿ ಹಾಕಿದ್ದೀನಿ. ನೀವು ವಿಡಿಯೋ ಲಿಸ್ಟಲ್ಲಿ ಚೆಕ್ ಮಾಡಿದ್ರೆ ನಿಮಗೆಲ್ಲ ಅದು ಅವೈಲೇಬಲ್ ಆಗುತ್ತೆ. ನೋಡಿ, ಮತ್ತೊಂದು ಪ್ಯಾರಾಗ್ರಾಫಲ್ಲಿ ನೋಡಿ ಇಲ್ಲಿ ಯಾವುದಕ್ಕೆ ಸಂಬಂಧಪಟ್ಟ ಕೂಟಿದ್ದಾರೆ ಈಗ ಅದನ್ನು ಅಂಡರ್ಲೈನ್ ಮಾಡ್ಬಿಡ್ತೀನಿ ನಾನು. ಈಗ ನೋಡಿ ಇಲ್ಲಿದೆಯಲ್ಲ, ಗೆಜೆಟೆಡ್ ಪ್ರೊಬೇಷನರಿ ಹುದ್ದೆಗಳು ಅಂತ ಇಲ್ಲಿ ಎಲ್ಲವನ್ನು ಅಷ್ಟು ಪ್ಯಾರಾಗ್ರಾಫನ್ನು ಮೊದಲು ನಾನು ಇಲ್ಲಿ ಮಾರ್ಕ್ ಮಾಡಿಬಿಡ್ತೀನಿ. ಗೆಜೆಟೆಡ್ ಪ್ರೊಬೇಷನರಿ ನೇಮಕಾತಿ. ಗೆಜೆಟೆಡ್ ಪ್ರೊಬೇಷನರಿ ಹುದ್ದೆಗಳ ಪೈಕಿ ಗ್ರೂಪ್ ಎ ವೃಂದದ 159 ಹಾಗೂ ಗ್ರೂಪ್ ಬಿ ವೃಂದದ 225 ಹುದ್ದೆಗಳಿಗೆ ನೇಮಕಾತಿ ನಡೆಯಲಿದೆ. ನಿಯಮದಂತೆ ಹೈದರಾಬಾದ್ ಕರ್ನಾಟಕಕ್ಕೆ 77 ಹುದ್ದೆಗಳನ್ನು ಮತ್ತು RPC ಅಂದರೆ ಕರ್ನಾಟಕದ ಇತರೆ ಪ್ರದೇಶ ಅಂತ ಆ ಒಂದು ವೃಂದಕ್ಕೆ 307 ಹುದ್ದೆಗಳನ್ನು ನಿಗದಿಪಡಿಸಲಾಗಿದೆ. ಇವೆಲ್ಲವನ್ನು ಒಟ್ಟಾರೆಯಾಗಿ ನೀವು ಟೋಟಲ್ ಮಾಡಿದ್ರೆ ಸುಮಾರು 384 ಗೆಜೆಟೆಡ್ ಪ್ರೊಬೇಷನರಿ ಹುದ್ದೆಗಳಿಗೆ ನೇಮಕಾತಿಯನ್ನು KPSC ಮಾಡ್ತಾ ಇದೆ ಅಂತ ಅರ್ಥ ಮಾಡ್ಕೊಳ್ಬೇಕು ನೀವು. ಅದಕ್ಕೂ ಕೂಡ ಇವತ್ತಿಂದಾನೇ ಅಪ್ಲಿಕೇಶನ್ ಹಾಕಲಿಕ್ಕೆ ನಿಮಗೆ ಆನ್ಲೈನಲ್ಲಿ ಲಿಂಕ್ ಓಪನ್ ಆಗಿದೆ. ಇದಕ್ಕೆ ಬೇಕಾದಂಥ ಕ್ವಾಲಿಫಿಕೇಷನ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಈಗ ಇಲ್ಲಿ ಅರ್ಹತೆ ಇರಲಿ ಅಂತ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಭಾರತದಲ್ಲಿ ಕಾನೂನು ರೀತಿಯ ಸ್ಥಾಪಿತವಾದ ಯಾವುದೇ ವಿಶ್ವವಿದ್ಯಾಲಯದಿಂದ ಸ್ನಾತಕ ಅಥವಾ ಸ್ನಾತಕೋತ್ತರ ಪದವಿಯನ್ನು ಪಡೆದಿರಬೇಕು. ಪದವಿಯಾಗಿರಬೇಕು ಅಥವಾ ನೀವು ಪದವಿಗಿಂತ ಹೆಚ್ಚಿನ ವಿದ್ಯಾರ್ಹತೆಯನ್ನು ಹೊಂದಿದರೂ ಏನು ಪರವಾಗಿಲ್ಲ ಅಂತ ಪಡೆದಿರಬೇಕು ಅಂತ ಹೇಳಿದ್ದಾರೆ. ಇದಕ್ಕೆ ತತ್ಸಮಾನ ಪದವಿ ಪಡೆದಿದ್ದರೂ ಅರ್ಜಿ ಸಲ್ಲಿಸುವ ಅವಕಾಶವಿರುತ್ತದೆ. ಹಲವು ವರ್ಷಗಳಿಂದ KAS ನೇಮಕ ನಡೆಯದ ಕಾರಣ ಸರ್ಕಾರ ಅರ್ಜಿ ಸಲ್ಲಿಸಲು ಅಭ್ಯರ್ಥಿಗಳಿಗೆ 3 ವರ್ಷದ ವಯೋಮಿತಿ ಸಡಿಲಿಕೆಯನ್ನು ಮಾಡಿದೆ ಅಂತ. ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 21ರಿಂದ 38 ವರ್ಷ, ಇನ್ನು ಪ್ರವರ್ಗ 2A 2B 3A ಹಾಗೂ 3B ವರ್ಗದ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿ 41 ವರ್ಷಗಳನ್ನು ನಿಗದಿಪಡಿಸಲಾಗಿದ್ದು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1ರ ಅಭ್ಯರ್ಥಿಗಳಿಗೆ ಗರಿಷ್ಠ 43 ವರ್ಷ ವಯೋಮಿತಿ ನಿಗದಿಪಡಿಸಲಾಗಿದೆ. ಹಾಗೆಯೇ ಮಾಜಿ ಸೈನಿಕರಾಗಿದ್ದಲ್ಲಿ ಸೇವೆ ಸಲ್ಲಿಸಿರುವಷ್ಟು ವರ್ಷಗಳಿಗೆ 3 ವರ್ಷಗಳನ್ನು ಸೇರಿಸಿದ್ದಾರೆ. ಅಂದರೆ ಅವರು ಸರ್ವಿಸ್ ಮ್ಯಾನ್ ಆಗಿದ್ದರೆ ಅವರು ಎಷ್ಟು ವರ್ಷಗಳ ಕಾಲ ಸೇವೆಯನ್ನು ಸರ್ವಿಸ್ ಮಾಡಿದ್ದಾರೆ, ಅಷ್ಟು ವರ್ಷಗಳಿಗೆ 3 ವರ್ಷವನ್ನು ಸೇರಿಸ್ಕೊಂಡ್ರೆ ಎಷ್ಟು ವರ್ಷ ಆಗುತ್ತೋ ಅಷ್ಟು ವರ್ಷಗಳ ಅವರ ಗರಿಷ್ಠ ವಯೋಮಿತಿ ಆಗಿರುತ್ತೆ ಅಂತ ಹೇಳಿದ್ದಾರೆ. ಇನ್ನು ಅದನ್ನು ಬಿಟ್ಟರೆ ವಿಶೇಷ ಚೇತನ ಅಭ್ಯರ್ಥಿಗಳು, ವಿಧವಾ ಅಭ್ಯರ್ಥಿಗಳಿಗೆ 10 ವರ್ಷಗಳ ವಯೋಮಿತಿ ಸಡಿಲಿಕೆಯನ್ನು ನೀಡಲಾಗಿರುತ್ತೆ ಅಂತ ಹೇಳಿದ್ದಾರೆ. ವಿಶೇಷ ಚೇತನ ಮತ್ತು ವಿಧವಾ ಅಭ್ಯರ್ಥಿಗಳಿಗೆ ಸುಮಾರು 10 ವರ್ಷಗಳ ಒಂದು ವಯಸ್ಸಿನ ವಯೋಮಿತಿಯನ್ನು ಏನು ಮಾಡಿದರೆ ಇಲ್ಲಿ ಸಡಿಲಿಕೆಯನ್ನು ಮಾಡಿದ್ದಾರೆ. ಕೆಲವೊಂದು ಹುದ್ದೆಗಳಿಗೆ ದೈಹಿಕ ದಾರ್ಢ್ಯತೆ ಕೂಡ ಅಗತ್ಯವಾಗಿರುತ್ತದೆ. ಅಂದರೆ ಅದೇ ಡಿಪೆಂಡ್ ಅಪಾನ್ ಅಂದರೆ ಯಾವ ಹುದ್ದೆಗೆ ಫಿಸಿಕಲ್ ಒಂದು ಎಕ್ಸಾಮಿನೇಷನ್ ಅಥವಾ ಫಿಸಿಕಲ್ ಟೆಕ್ಸ್ಟು ಅವೆಲ್ಲ ಏನಿರುತ್ತೆ ಅದು ಸಹಜವಾಗಿ ಕ್ವೈಟ್ ನ್ಯಾಚುರಲ್, ಅದಕ್ಕೆ ಪೂರಕವಾಗಿ ದೈಹಿಕ ದಾರ್ಢ್ಯತೆಯನ್ನು ಹೊಂದಿರಬೇಕಾಗುತ್ತೆ. ಅಂತಹ ಅಭ್ಯರ್ಥಿಗಳನ್ನು ನೇಮಕಾತಿಗೆ ನಾವು ಪರಿಗಣಿಸಲಾಗುತ್ತೆ ಅಂತ ಹೇಳಿದ್ದಾರೆ. ಇನ್ನು ಅರ್ಜಿ ಶುಲ್ಕ ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ 600 ರೂಪಾಯಿ ಇದೆ. ಪ್ರವರ್ಗ 2A 2B 3A ಹಾಗೂ 3B ವರ್ಗದ ಅಭ್ಯರ್ಥಿಗಳಿಗೆ 300 ರೂಪಾಯಿ ಮಾಡಿದ್ದಾರೆ. ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 50 ರೂಪಾಯಿ ಇದೆ. ಇನ್ನು ಪರಿಶಿಷ್ಟ ಜಾತಿ, ಪಂಗಡ, ಪ್ರವರ್ಗ 1 ಹಾಗೂ ವಿಶೇಷ ಚೇತನ ಅಭ್ಯರ್ಥಿಗಳಿಗೆ ಸಂಪೂರ್ಣ ಶುಲ್ಕ ವಿನಾಯಿತಿಯನ್ನು ನೀಡಲಾಗಿದೆ. ನೋಡಿ, ಯಾರ್ಯಾರಿಗೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಕ್ಯಾಟಗರಿ 1 ಮತ್ತು ವಿಶೇಷ ಚೇತನ ಅಭ್ಯರ್ಥಿಗಳಿಗೆ ಸಂಪೂರ್ಣ ಶುಲ್ಕ ವಿನಾಯಿತಿ. ಅಂದರೆ ಇವರು ಅಪ್ಲಿಕೇಶನ್ ಆಗಬೇಕಾದ್ರೆ ಯಾವುದೇ ಫೀಸ್ ಪೇಯನ್ನು ಇಲ್ಲಿ ಮಾಡೋ ಹಾಗಿಲ್ಲ, ಆನ್ಲೈನ್ ಮುಖಾಂತರವಾಗಿ ಅಂತ. ಇನ್ನು ನೋಡಿ ಇಲ್ಲೊಂದಿದೆ, ಈಗ ಅದನ್ನು ಆನ್ಲೈನ್ ಮಾಡಿಬಿಡ್ತೀನಿ. ಈಗ ಐ ಥಿಂಕ್ ಅರ್ಜಿ ಸಲ್ಲಿಸುವಾಗ ಗಮನಿಸಿ ಅಂತ ಇದೆ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಇದು. ಏಕೆಂದರೆ ಅಪ್ಲಿಕೇಶನ್ ಆಗಬೇಕಾದ್ರೆ ಇದನ್ನು ನಾವು ಭಾಳ ಜಾಗರೂಕತೆಯಿಂದ ಸ್ವಲ್ಪ ಓದ್ಕೊಳ್ಬೇಕು ಅದನ್ನು ಅಲ್ಲೇನಿದೆ ಅಂತ.
ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ವಿಳಾಸ, ಪ್ರವರ್ಗ, ತಂದೆ ತಾಯಿ ಹೆಸರು, ವಿದ್ಯಾರ್ಹತೆ ಮತ್ತಿತರ ವಿಷಯಗಳನ್ನು ತಪ್ಪಾಗಿ ನಮೂದಿಸಿರುವುದು ತಿಳಿಸಿ ಆ ಮಾಹಿತಿಗಳನ್ನು ಬದಲಾವಣೆ ಮಾಡುವಂತೆ ಮನವಿ ಸಲ್ಲಿಸುತ್ತಿರುವ ಹಿನ್ನೆಲೆಯಲ್ಲಿ ಆಯೋಗಕ್ಕೆ ಒಂದು ಬಾರಿ ತಂತ್ರಾಂಶದ ಮೂಲಕ ಅರ್ಜಿ ಸಲ್ಲಿಸಿದ ನಂತರ ಆ ಅರ್ಜಿಯಲ್ಲಿನ ಮಾಹಿತಿಗಳನ್ನು ಬದಲಾವಣೆ ಮಾಡಲು ಸಾಧ್ಯವಿಲ್ಲ. ಹಾಗಾಗಿ ಅಭ್ಯರ್ಥಿಗಳು ನಿಗದಿಪಡಿಸಿದ ದಿನಾಂಕದ ಒಳಗೆ ಮಾಹಿತಿಯನ್ನು ಸರಿಪಡಿಸಿ ನೇರವಾಗಿ ಅರ್ಜಿ ಸಲ್ಲಿಸಲು ಸೂಚಿಸಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅಪ್ಲಿಕೇಶನ್ ಹಾಕಬೇಕಾದ್ರೆ ಒಂದು ಸಲ ತಪ್ಪು ಮಾಡ್ತು ಅಂದರೆ ಮತ್ತೆ ಅದನ್ನು ಎಡಿಟ್ ಮಾಡಲಿಕ್ಕೆ ಅವಕಾಶ ಇಲ್ಲ. ಇನ್ ಕೇಸ್ ಏನಾದರೂ ಡಿಪಾರ್ಟ್ಮೆಂಟ್ ಅವರೇ ಅಂದರೆ KPSC ಅವರೇ ನಿಮಗೆ ತಿದ್ದುಪಡಿ ಮಾಡಲಿಕ್ಕೆ, ಎಡಿಟ್ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ರೆ ಮಾಡ್ಬೋದು. ಬಟ್ ಅದನ್ನು ನಿಖರವಾಗಿ ಹೇಳಲಿಕ್ಕಾಗಲ್ಲ. KPSC ಅವರು ಮಾಡ್ತಾರೆ, ಎಡಿಟಿಂಗ್ ಆಪ್ಷನ್ ಅವ್ರು ಬಿಟ್ಟೇ ಬಿಡ್ತಾರೆ ಮತ್ತೊಂದು ಸಲ ಅಂತ. ಹಾಗಾಗಿ ದಯಮಾಡಿ ನೀವು ಫಸ್ಟ್ ಅಪ್ಲಿಕೇಶನ್ ಹಾಕಬೇಕಂದ್ರೆ ಒಂದೇ ಸಲ ನೀಟಾಗಿ ನಿಮ್ಮ ಎಲ್ಲ ಅಡ್ರೆಸ್ ಆಗಿರ್ಬೋದು, ನಿಮ್ಮ ನೇಮ್ಸು, ಫಾದರ್ ನೇಮು, ಮದರ್ ನೇಮು, ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್ ಡೀಟೇಲ್ಸು ಮತ್ತು ಮಾರ್ಕ್ಸನ್ನು ಅಪ್ಲೋಡ್ ಮಾಡಬೇಕಾದ್ರೆ ತುಂಬ ಜಾಗರೂಕತೆಯಿಂದ ನೋಡಿಕೊಂಡು ನೀವು ಅಪ್ಲೈ ಮಾಡೋ ಪ್ರಯತ್ನ ಮಾಡಿ ಅಂತ. ಅದೇ ವೆಬ್ಸೈಟ್ ಮುಖಾಂತರ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಸೊ ಇನ್ನು ಈಗ ನಿಮಗೆ 384 KPSC ಮಾಡ್ತಕ್ಕಂಥ ಗೆಜೆಟ್ ಪ್ರೊಬೇಷನರಿ ನೇಮಕಾತಿ ಹುದ್ದೆಗಳ ಬಗ್ಗೆ ಹೇಳಿದೆ. ಆ್ಯಂಡ್ ಇಲ್ಲಿ ನೋಡಿ ನಿಮಗೆ ರೈಟ್ ಸೈಡಲ್ಲಿ ಎಲ್ಲವೂ ಇದೆ. ಇಲ್ಲಿ ಅದನ್ನು ಐ ಥಿಂಕ್ ಮಾರ್ಕ್ ಮಾಡಬೇಕು ಅಂದರೆ ಸ್ಕ್ರೀನ್ ರೆಕಾರ್ಡರ್ ಈ ಮೆನುನ ಈ ಕಡೆ ಹೇಳ್ಕೋಬೇಕು. ಈಗ ನಾವು ನೋಡಿ ಅದನ್ನು ಮಾರ್ಕ್ ಮಾಡಿಬಿಡ್ತೀನಿ. ಈಗ ಕಂಪ್ಲೀಟಾಗಿ ಪೂರ್ತಿ ಪ್ರಮಾಣದಲ್ಲಿ ನೋಡಿ ಇದೆ ರೈಟ್ ಸೈಡಲ್ಲಿ ಮೆನ್ಷನ್ ಮಾಡಿದ್ರೆ ಇದಿಷ್ಟು ಗ್ರಾಮ ಆಡಳಿತಾಧಿಕಾರಿ ಹುದ್ದೆಗಳು ಅಂತ ಇದೆ. ಇಲ್ಲಿ ಈ ಹುದ್ದೆಗಳಿಗೆ ದ್ವಿತೀಯ PUC ಅಥವಾ ತತ್ಸಮಾನ ವಿದ್ಯಾರ್ಹತೆ ಹೊಂದಿರುವವರು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಅಂತ ಹೇಳಿದ್ದಾರೆ. ಸೊ ಮೇಯ್ನ್ ಬಂದುಬಿಟ್ಟು ಬೇಸಿಕ್ ಕ್ವಾಲಿಫಿಕೇಷನು PUC ಆಗಿರಬೇಕು ಅಥವಾ ಅದಕ್ಕೆ ಪೂರಕವಾದಂಥ PUCಗೆ ತತ್ಸಮಾನ ವಿದ್ಯಾರ್ಹತೆ ಅದನ್ನು ನೀವು ಮಾಡಿದರೆ ಸಾಕು ಅಂತ ಹೇಳಿದ್ದಾರೆ. ಇನ್ನು CBSE ಅಥವಾ ICS ಮಂಡಳಿ ನಡೆಸುವ 12th ಕ್ಲಾಸ್ ಪರೀಕ್ಷೆ, ರಾಜ್ಯ ಸರ್ಕಾರ ಪರೀಕ್ಷಾ ಮಂಡಳಿಗಳಿಂದ ನಡೆಸುವ PUC ಪರೀಕ್ಷೆ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ವತಿಯಿಂದ ನಡೆಸ್ತಕ್ಕಂಥ ಉನ್ನತ ಪ್ರೌಢಶಿಕ್ಷಣ ಕೋರ್ಸು, ಅದು ಬಿಟ್ಟರೆ 3 ವರ್ಷಗಳ ಡಿಪ್ಲೊಮೊ ಅಥವಾ 2 ವರ್ಷಗಳ ITI ಕೋರ್ಸ್ ಅಥವಾ 2 ವರ್ಷಗಳ ವೃತ್ತಿ ಶಿಕ್ಷಣ ಡಿಪ್ಲೊಮೊ JOC ಮತ್ತು JODC ಅಂತ ಕೊಟ್ಟಿದ್ದಾರೆ ಮತ್ತು JLDC ಅಂತ. ಈ ಒಂದು ವಿದ್ಯಾರ್ಹತೆಯನ್ನು ತತ್ಸಮಾನ ಶಿಕ್ಷಣವೆಂದು ಪರಿಗಣಿಸಲಾಗಿದೆ. ತುಂಬ ಜನ ಕೇಳ್ಬೋದು ತತ್ಸಮಾನ ಅಂದರೆ ಏನು ಅಂತ. ಈಗ ಹೇಳಿದ್ನಲ್ಲಿ ನೋಡಿ ಬ್ರ್ಯಾಕೆಟಲ್ಲಿ ಯಾವ್ದು ಬರುತ್ತೆ, 3 ವರ್ಷಗಳ ಡಿಪ್ಲೊಮೊ ಅಥವಾ 2 ವರ್ಷಗಳ ITI ಕೋರ್ಸ್ ಅಥವಾ 2 ವರ್ಷಗಳ ವೃತ್ತಿ ಶಿಕ್ಷಣ ಡಿಪ್ಲೊಮೊ ಯಾವುದು ಬರುತ್ತೆ. 2 ವರ್ಷಗಳ ವೃತ್ತಿ ಶಿಕ್ಷಣ ಡಿಪ್ಲೊಮೊ ಅಂದರೆ ಇಲ್ಲಿ ಅದು JOC ಆಗಿರ್ಬೋದು, JODC ಆಗಿರ್ಬೋದು, JLDC ಆಗಿರ್ಬೋದು. ಈ ಮೂರಲ್ಲಿ ಆದರೂ ಒಂದು ಮಾಡಿರೋ ತತ್ಸಮಾನ ಆಗುತ್ತೆ ಅದು. ಸೊ ಈ ವಿದ್ಯಾರ್ಥಿಗಳನ್ನು ಹೊಂದಿರತಕ್ಕಂಥ ಅಭ್ಯರ್ಥಿಗಳನ್ನು ಇಲ್ಲಿ ನಾವು ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಪ್ಲಿಕೇಶನ್ ಹಾಕಲಿಕ್ಕೆ. ಸೊ ಅಭ್ಯರ್ಥಿಗಳು NIOS ವತಿಯಿಂದ ನಡೆಸುವ 1 ಭಾಷಾ ಕೋರ್ಸ್ ಮತ್ತು 1 ಶೈಕ್ಷಣಿಕ ವಿಷಯದಲ್ಲಿ ಅಥವಾ ಪದವಿ ಪೂರ್ವ ಮಂಡಳಿಯು ನಡೆಸುವ ಪರೀಕ್ಷೆಯಲ್ಲಿ 1 ಭಾಷೆ ಅಥವಾ 1 ವಿಷಯದಲ್ಲಿ ಉತ್ತೀರ್ಣರಾದಲ್ಲಿ ಮಾತ್ರ PUCಗೆ ತತ್ಸಮಾನವೆಂದು ಪರಿಗಣಿಸಲಾಗುತ್ತದೆ. ನೋಡಿ 1 ಭಾಷೆ ಮತ್ತು 1 ವಿಷಯದಲ್ಲಿ ನೀವು ಅದು ಉತ್ತೀರ್ಣರಾಗಿರಬೇಕು ಅಂತ ಹೇಳ್ತಾ ಇದ್ದಾರೆ PUCಯಲ್ಲಿ. ಹಾಗಿದ್ರೆ ಮಾತ್ರ ಸೊ ನಾವು ಕನ್ಸಿಡರ್ ಮಾಡ್ತೀವಿ ಅಪ್ಲಿಕೇಶನ್ ಹಾಕಲಿಕ್ಕೆ ಅಂತ ಹೇಳಿದ್ದಾರೆ. ಇನ್ನು ವಯೋಮಿತಿ ಇದಕ್ಕೆ ಸಂಬಂಧಪಟ್ಟಾಗಿ 18 ರಿಂದ 35 ವರ್ಷದ ಒಳಗಿನ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇದೆ ಅಂತ ಹೇಳಿದ್ದಾರೆ. ಮತ್ತು ಕೆಲವೊಂದಷ್ಟು ವರ್ಗಗಳಿಗೆ ಸಡಿಲಿಕೆಯನ್ನು ಮಾಡಿದ್ದಾರೆ. 2A, 2B, 3A, 3B ಈ ವರ್ಗದ ಅಭ್ಯರ್ಥಿಗಳಿಗೆ 3 ವರ್ಷ ಇದೆ. ಪರಿಶಿಷ್ಟ ಜಾತಿ, ಪಂಗಡ ಮತ್ತು ಕ್ಯಾಟಗರಿ 1 ಇವರಿಗೆ 5 ವರ್ಷ ವಯೋಮಿತಿಯ ಸಡಿಲಿಕೆಯನ್ನು ಮಾಡಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಅಪ್ಲಿಕೇಶನ್ ಫೀಸ್ ಬಂದು ಸಾಮಾನ್ಯ ಅರ್ಹತೆ ಮತ್ತು ಪ್ರವರ್ಗ 2A, 2B, 3A, 3B ವರ್ಗದ ಅಭ್ಯರ್ಥಿಗಳಿಗೆ 750 ರೂಪಾಯಿ ಇದೆ. ಇನ್ನು ಪರಿಶಿಷ್ಟ ಜಾತಿ, ಪಂಗಡ, ಪ್ರವರ್ಗ 1 ಮಾಜಿ ಸೈನಿಕರು ಹಾಗೂ ವಿಶೇಷಚೇತನ ಅಭ್ಯರ್ಥಿಗಳಿಗೆ 500 ರೂಪಾಯಿ ಇದೆ. ಆದರೆ 40% ಅಥವಾ ಅದಕ್ಕಿಂತ ಹೆಚ್ಚು ಅಂಗನ್ಯೂನತೆ ಹೊಂದಿರತಕ್ಕಂಥ ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಆಯಾ ಜಿಲ್ಲಾ ವೈದ್ಯಾಧಿಕಾರಿಗಳಿಂದ ಅಂದರೆ ಸೊ ಹ್ಯಾಂಡಿಕ್ಯಾಪ್ ಅದರಲ್ಲಿ ತುಂಬ ಮೇಜರ್ ಹ್ಯಾಂಡಿಕ್ಯಾಪ್ಸ್ ಆಗಿದ್ದಾರೆ. 40% ಅಥವಾ 40% ಜಾಸ್ತಿ ಅವರಿಗೆ ಅಂಗವೈಕಲ್ಯ ಅಥವಾ ನ್ಯೂನತೆಗಳಿದ್ದರೆ ಅದಕ್ಕೆ ಸಂಬಂಧಪಟ್ಟಂಥ ಪ್ರಮಾಣ ಪತ್ರ ಅವ್ರ ಹತ್ರ ಇದ್ದರೆ ಅವರಿಗೆ ಇಲ್ಲಿ ಯಾವುದೇ ಶುಲ್ಕವನ್ನು ನಿಗದಿ ಮಾಡಿಲ್ಲ ಅಪ್ಲಿಕೇಶನ್ ಹಾಕಬೇಕಾದ್ರೆ. ಅದು ಸಂಬಂಧಪಟ್ಟ ದಾಖಲೆಗಳನ್ನು ಅವರು ಇಲ್ಲಿ ಪ್ರೊವೈಡ್ ಮಾಡಿದ್ರೆ. ಸೊ ಇನ್ನು ವಿವರಗಳಿಗೆ KA ವೆಬ್ಸೈಟ್ಗೆ ನೀವು ಇಲ್ಲಿ ಭೇಟಿ ಕೊಡಿ ಅಂತ ಹೇಳಿದ್ದಾರೆ. ಅದೆಲ್ಲ ನಿಮ್ಗೆ ಗೊತ್ತಾಗುತ್ತೆ ಅಪ್ಲಿಕೇಶನ್ ಹಾಕಬೇಕಾದ್ರೆ ಅದರ ಎಲ್ಲ ಡೀಟೇಲ್ಸು ನಿಮ್ಗೆ ಅಲ್ಲಿ ಗೊತ್ತಾಗುತ್ತೆ. ಹಾಗಾಗಿ ದಯಮಾಡಿ ಸೊ ಇವತ್ತಿಂದ ಸ್ಟಾರ್ಟ್ ಆಗಿದೆ. ಇವತ್ತೇ ತುಂಬ ಜನ ಹಾಕಿದರೆ ಈಗ ಆಲ್ರೆಡಿ. ಈಗ ನೋಡಿ ಇನ್ನೂ ಟೈಮ್ ಇದೆ, 1 ಮಂತ್ ಟೈಮ್ ಇದೆ. ಸೊ 1 ಮಂತ್ ತನಕ ವೆಯ್ಟ್ ಮಾಡಲಿಕ್ಕೆ ಹೋಗಬೇಡಿ. 10 to 15 ಡೇಸ್ ಒಳಗಡೆ ಅಪ್ಲಿಕೇಶನ್ ಪ್ರಾಸೆಸನ್ನು ನೀವು ಮುಗಿಸ್ಕೊಳ್ಳಿ ಬೇಗ. ಅಂದರೆ ತುಂಬ ಜಾಗರೂಕರಾಗಿ ಅಪ್ಲಿಕೇಶನ್ ಹಾಕಬೇಕಾದ್ರೆ ಎಲ್ಲವನ್ನು ನೋಡಿಕೊಂಡು ಸೊ ಅಪ್ಲೈ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲ ಒಳ್ಳೆಯದಾಗಲಿ ಅಂತ ಇಲ್ಲಿ ಹಾರೈಸ್ತಾ ಈ ವಿಡಿಯೋನೆಲ್ಲ ಮುಗಿಸ್ತಾ ಇದ್ದೀನಿ. ಧನ್ಯವಾದ.